ಇವತ್ತ ವಿಶೇಷವಾಗಿ NDA ಜೊತೆಲಿ ಮೈತ್ರಿ ಆದಮೇಲೆ ಇವತ್ತು ಮೊದಲನೇ ಬಾರಿಗೆ ಎಲ್ಲ ಮುಖಂಡರುಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಪಕ್ಷದ ವರಿಷ್ಠರಾದ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, BJPಯವರು ವರಿಷ್ಠರು ಎಲ್ಲರೂ ಸೇರಿ ಇವತ್ತು ಏನು ಒಂದು ಮುಂದಿನ ದಿನಗಳಲ್ಲಿ ಇವತ್ತು ದೇಶ ಮುನ್ನಡೆಸಬೇಕಾದಂಥ ಒಂದು ಕಾಲದಲ್ಲಿ ಇವತ್ತು ಮೋದಿಯವರಿಗೆ ಬಲ ಕೊಡೋ ಕಡೆಯಿಂದ ಇವತ್ತು 28ಕ್ಕೆ 28 ಸೀಟ್ ಗೆಲ್ಸೋಕೆ ಇವತ್ತೊಂದು ಸಮನ್ವಯ ಸಮಿತಿ ಒಂದು ಮಾಡಿ ರಚನೆ ಮಾಡಿ ಇವತ್ತು ಮೀಟಿಂಗ್ ಕರೆದಿದ್ದೀವಿ. ಮತ್ತು ಭಾಳಷ್ಟು ಜನರಿಗಿದೆ ಏನಪ್ಪ ಇವ್ರ ಮುಖಂಡರು ಒಂದಾಗ್ತಾರ, ಕಾರ್ಯಕರ್ತರು ಒಂದಾಗಲ್ಲ ಅಂತೇಳಿ. ಅದರಲ್ಲಿ ಏನು ಡೌಟ್ ಇಲ್ಲ. ಇದು ಇತಿಹಾಸ ಇದೆ. 2006ರಲ್ಲಿ ನಾವು ಇಬ್ಬರು ಸೇರಿ ಕೆಲಸ ಮಾಡಿದಾಗ ಅವತ್ತು ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ಇಬ್ಬರು ಏನದಲ್ಲ ಭಾಳ ಒಳ್ಳೆ ರೀತಿಯಿಂದ ನಾವು ಕೆಲಸ ಮಾಡಿದ್ದೀವಿ. ನಮಗೆ ತೊಂದರೆನೇ ಅದ ಈ ಕಾಂಗ್ರೆಸ್ಗಳಿಂದ. ಹಾಗಾಗಿ ಇವತ್ತು ನಾವು ಯಾವುದೇ ನಮ್ಮ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ತೊಂದುಕೊರತೆ ಇಲ್ಲ. ಇವತ್ತು ಒಳ್ಳೆ ಒಂದು ಇದರಿಂದ ಇವತ್ತು ಎಲೆಕ್ಷನ್ ಮಾಡ್ತೀವಿ. 28ಕ್ಕೆ 28 ಸೀಟು ಗೆಲ್ಲಿಸ್ತೀವಿ ಎಂಬ ನಿಟ್ಟಿನಲ್ಲಿ ಹೇಳಬೇಕು. ಬೀದರ್ದು ಒಳ್ಳೆ ವಾತಾವರಣ ಇದೆ. ಇವತ್ತು ಹಳೆಯೊಬ್ಬರಿಗೆ ಇವತ್ತು NDA ಅಭ್ಯರ್ಥಿ ಇದ್ದಾರ. ಇವತ್ತು ನಾವೆಲ್ಲರೂ ಸೇರಿ ಅವ್ರಿಗೆ ಶ್ರಮಿಸಿ ಗೆಲ್ಲಿಸ್ತೀವಿ ಎಂಬ ಒಂದು ಮಾತು ಮುಖಾಂತರ ಹೇಳ್ತೀವಿ. ಇಲ್ಲ ಎಲ್ಲ 28 ಅಂತಂದಿನ ಮೇಲೆ ಎಲ್ಲ ಬೀದರ್, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಬೆಂಗಳೂರು ಎಲ್ಲ ಬಂದು ಸೌತ್ ಹಿಡ್ಕೊಂಡು ತುಂಬಾ ಚೆನ್ನಾಗಿದೆ ವಾತಾವರಣ. ಯಾಕಂದ್ರೆ ಮೊನ್ನೆ ಪ್ರಧಾನಮಂತ್ರಿಗಳು ಬಂದಾಗ ಗುಲ್ಬರ್ಗದಾಗ ಯಾವ ತರ ಭರ್ಜರಿ ಕಾರ್ಯಕ್ರಮ ಮಾಡಿದಾರಂತೆ ನಿಮ್ಮ ಟಿವಿಯಲ್ಲಿ ನಾವು ನೋಡಿದ್ದೀವಿ. ನೋಡಿ, ಈಗ ಅವ್ರು ಯಾವ ತರ ಕರೆದಾರ ಗೊತ್ತಿಲ್ಲ. ಬಟ್ ಯಾವುದೇ ಒಂದು ರಾಜಕಾರಣಿ ಏನೇ ಮಾತಾಡ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಶಿಸ್ತುಬದ್ಧವಾಗಿ ಮಾತಾಡಿದ್ರೆ ಒಳ್ಳೇದು. ನಮ್ದು ಏನ್ ಲೆವೆಲ್ ಅದೇ, ನಾನು ಭೋಜೇಗೌಡರಿಗೆ ಏನಾರ ಮಾತಾಡ್ಬೋದು, ಹೋಗಿ ಯಾರಿಗಾರ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟರು, ಹೋಮ್ ಮಿನಿಸ್ಟ್ರಿಗೆ ಮಾತಾಡಿದ್ರೆ ನಾನು ಹುಚ್ಚ ಅಂತಾರ ವಿನ ನಮ್ಮ ಲೆವೆಲೇ ಇಲ್ಲ ಅದು ಮಾತಾಡೋದು. ಈಗ ನಾ ಯಾವ್ದಾರ ಮಂತ್ರಿ ಬಗ್ಗೆ ನಾ ಕಾಮೆಂಟ್ ಮಾಡ್ಬೋದು, ಮುಖ್ಯಮಂತ್ರಿಗೂ ಮಾಡ್ಲಿಕ್ಕಾಗಲ್ಲ ನಾನು. ಯಾಕಂದ್ರೆ ನಾವು ಒಂದೊಂದು ಲೆವೆಲ್ ನಾವು ಮೇಂಟೈನ್ ಮಾಡ್ಕೋಬೇಕು ಯಾವತ್ತಿಗೂ. ಅದಕ್ಕೆ ಇನ್ನೂ ಬೆಳೆಯೋರು ಇದಾರ. ಅಂತ ಒಂದು ಹೇಳಿಕೆಗಳು ಏನಂದ್ರೆ ಮುಂದಿನ ದಿನದಲ್ಲಿ ಸ್ವಲ್ಪ ನೋಡಿ ಮಟ್ಟಿಗೆ ಕೊಡೋಂಥ ಕೆಲಸ ಮಾಡಬೇಕು ಅಂತ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.